ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ ಅವರೇ ಕೂತ್ಕೊಳ್ಳಿ. ನನ್ನೊಂದು ಪ್ರಶ್ನೆ ಇದೆ, ಏನು ಅಂತ ಬಾಯ್ಬಿಟ್ಟು ಕೇಳ್ರಿ. ಸಾರಿ, ಏನು? ಏನಿಲ್ಲ. ಮತ್ತೇನಿಲ್ಲ ಅಂದ್ರೆ ಕೂತ್ಕೊಳ್ರಿ. ಇದೆ, ಎಲ್ಲಿ ಓಡೋಗ್ತಾ ಇದ್ದೀರಾ? ಹೇಳಿ. ಅದು ಈ ತಾಯಾಗ್ತಾ ಇರೋ ಹೆಣ್ಮಕ್ಳು ತನಗೆ ಅದು ಬೇಕು ಇದು ಬೇಕು ಅಂತ ಏನೇನೋ ಡಿಮ್ಯಾಂಡ್ ಇಡ್ತಾರಂತೆ. ನೀವೇನು ಕೇಳ್ತಾನೆ ಇಲ್ವಲ್ರಿ? ಅಲ್ಲ, ಇಷ್ಟೊಂದು ಒಳ್ಳೆಯವರಾಗ್ಬಿಟ್ಟಿದ್ರಿ. ಅಲ್ಲ, ನೀವು ಸ್ವಲ್ಪ ಡಿಮ್ಯಾಂಡಿಂಗ್ ಆಗಿರಬೇಕು. ನೀವು ಕೇಳ್ತಾ ಇರಬೇಕು, ನಾ ತಂದು ಕೊಡ್ತಾ ಇರಬೇಕು. ಆವಾಗಲೇ ಏನೋ ಒಂದು ನಡೀತಾ ಇದೆ ಅಂತ ಅನ್ಸುತ್ತೆ. ಇದ್ರೆಲ್ಲ ಮಾಮೂಲಿ ಥರ ಆಗ್ಬಿಡುತ್ತೆ. ಪ್ಲೀಸ್, ಏನು ಬೇಕು ಕೇಳ್ರಿ. ಏನಂತ ಕೇಳಿ? ಅಲ್ಲ, ಏನಾದರೂ ಕೊರತೆ ಇದ್ರೆ ಕೊರತೆ ಅಂತ ಅನ್ಸಿದ್ರೆ ನಾನು ಕೇಳ್ಬೋದು. ಆದರೆ ನನಗೆ ಆ ಥರದ್ದು ಯಾವ ಫೀಲಿಂಗೇ ಇಲ್ಲ. ನಾನು ಬಯಸೋದಕ್ಕಿಂತ ಹೆಚ್ಚಾಗಿ ನೀವು ನನಗೆ ಕೊಟ್ಟಿದ್ದೀರಾ. ಖುಷಿ, ನೆಮ್ಮದಿ, ಸಂತೋಷ ನನಗೆಲ್ಲಾನು ಇದೆ. ನನಗೆ ಇನ್ನೇನು ಬೇಡ. ಎಕ್ಸ್ಟ್ರಾ ಏನಂದ್ರೆ ಏನು ಬೇಡ. ಈ ಎಕ್ಸ್ಟ್ರಾ ಅಂತಲ್ಲ, ಈ ಸಣ್ಣ ಪುಟ್ಟ ಚಪಲ್ಗಳು ಅಂತಿರ್ತವೆ. ನಿಮಗೆ ಏನೋ ತಿನ್ನಬೇಕು ಅಂತಿರುತ್ತೆ, ಗಂಡ ನಿಮಗೆ ಸೇವೆ ಮಾಡಬೇಕು ಅಂತಿರುತ್ತೆ, ಗಂಡ ನಿಮ್ಮ ಜೊತೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತಿರುತ್ತೆ, ಅಥವಾ ಗಂಡ ನನ್ನ ಕಷ್ಟ ಸುಖ ಎಲ್ಲ ವಿಚಾರಿಸ್ಬೇಕು ಅಂತಿರುತ್ತೆ. ಆ ಥರದ್ದೆಲ್ಲ ಏನೂ ಇಲ್ವಾ? ಇರ್ತಿತ್ತು ಏನೋ ಗೌತಮ್ ಅವರೇ, ಬಟ್ ನೀವು ಅದಕ್ಕೆ ಅವಕಾಶನೇ ಮಾಡಿಕೊಟ್ಟಿಲ್ಲ. ನೀವು ಆಲ್ರೆಡಿ ಎಲ್ಲಾನು ಮಾಡಿಬಿಟ್ಟಿದ್ದೀರಾ. ನಿಮ್ಮಂಥ ಜೆಂಟಲ್ ಮ್ಯಾನು, ಕಂಪ್ಲೀಟ್ ಮ್ಯಾನ್ ಸಿಕ್ಕಿದ್ದಾರೆ ಅಂದಮೇಲೆ ನನಗೆ ಇನ್ನೇನು ಬೇಕು? ಇದು ಹೆಂಗಿದೆ ಅಂದರೆ ಸ್ವರ್ಗದಲ್ಲಿದ್ದು ಇನ್ನೇನಾದರೂ ಬೇಕಾ ಅಂತ ಕೇಳಿದಂಗಿದ್ದೆ. ಅಲ್ಲ ರೀ, ಇಷ್ಟೊಂದು ಪೂಸಿ ಹೊಡೆದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆದರೂ ಬಾಯ್ ಬಿಡ್ತಲ್ವಲ್ಲ. ಅಷ್ಟೊಂದು ಸ್ಟ್ರಿಕ್ಟಾ ನೀವು? ಅಫ್ಕೋರ್ಸ್. ನಾನು ನಿಮ್ಗೇನಾದರೂ ತಂದುಕೊಟ್ಟು ನಿಮ್ಮ ಸೇವೆ ಮಾಡಿ ಒಬ್ಬ ಒಳ್ಳೆ ಗಂಡು ಮುತ್ತೈದೆ ಆಗೋಣ ಅಂದ್ಕೊಂಡೆ. ನಾಸಿಗೆಲ್ಲ ತಣ್ಣೀರು ಹರಿಸ್ತಾ ಇದ್ದೀರಲ್ವಾ? ಇರಲಿ. ಒಂದು ನಿಮಿಷ, ಏನದು ಗಂಡ ಮುತ್ತೈದೆನಾ? ಹಾಂ, ಸಿನ್ಸಿಯರ್ ಗಂಡ ಅಂತ. ಬಟ್ ನೀವು ಆಲ್ರೆಡಿ ಸಿನ್ಸಿಯರ್ ಗಂಡ ಅಲ್ವಾ ಗೊತ್ತವರೆ? ನೀವು ಹೈ ಕ್ವಾಲಿಟಿ ಗಂಡ. ಹೈ ಕ್ವಾಲಿಟಿ ಬೇರೆ ಯಾವ ವರ್ಡು ಸಿಗಲ್ವಾ ನಿಮಗೆ? ಏನು ಬೇಕು ಕೇಳ್ರಿ. ಗೌತಮರೇ, ನೀವೆಷ್ಟು ಪೂಸಿ ಹೊಡೆದು ಕೇಳಿದ್ರು ನಾನು ಹೇಳಲ್ಲ. ನಾನು ಆಲ್ರೆಡಿ ಹೇಳಿದ್ನಲ್ಲ, ನನ್ನ ಆಸೆ ಏನು ಅಂತ ನೀವೇ ತಿಳ್ಕೊಳ್ಬೇಕು, ನೀವೇ ಪೂರೈಸ್ಬೇಕು. ಇದು ನಿಮ್ಗೆ ಕೊಟ್ಟಿರೋ ಚಾಲೆಂಜು. ಚಾಲೆಂಜ್ ಆಯ್ತು, ನಾನೇ ಕಣ್ಣು ಹಿಡಿದು ಪೂರೈಸ್ತೀನಿ. ನೋಡೋಣ. ನನಗೆ ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ಬಂದೆ. ಇಂಪಾರ್ಟೆಂಟ್ ಕಾಲ್? ನಮಗೆ ಗೊತ್ತಿಲ್ವಾ? ಏನಪ್ಪ ದೊರೆ, ಕಾಲ್ ಮಾಡ್ಬಿಟ್ಟಿದ್ಯಾ? ಏನು ಸಮಾಚಾರ? ಏ ಆನಂದ, ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಕಣೋ. ಏನ ಸಮಸ್ಯೆನಾ? ಏನದು? ಅಲ್ಲ, ನಿನಗೂ ಈ ಸಮಸ್ಯೆಗೂ ತುಂಬ ಹತ್ರದ ಸಂಬಂಧ ಇದೆ ಅನ್ಸುತ್ತೆ ಕಣೋ. ಒಂದು ಮುಗಿತದ್ದಂಗೆ ಇನ್ನೊಂದು ಬಂದ್ಬಿಡುತ್ತಲ್ಲ. ಇದು ಆ ಥರದ ಸಮಸ್ಯೆ ಇಲ್ಲ ಕಣೋ, ಇದು ಬೇರೆನೇ ಸಮಸ್ಯೆ. ಬೇರೆ ಸಮಸ್ಯೆ ಅಂದರೆ? ಅದೇನು ಗೊತ್ತಾ, ಭೂಮಿಕಾ ಅವರು ಕ್ಯಾರಿಯಿಂಗು, ಅವ್ರಿಗೆ ಈ ಬಸ್ರಿ ಬೈಕಿ ಅಂತ ಏನಾದರೂ ಇರುತ್ತಲ್ವಾ? ಹೌದು. ಏನಿದೆ ಹೇಳಿ ಅಂತ ಹೇಳಿದ್ರೆ ಏನು ಹೇಳ್ತಾನೆ ಇಲ್ಲ ಕಣೋ. ನೀವೇ ಕಂಡಿಡೀರಿ ಅಂತಾರೆ. ಅದು ಹೆಂಗೋ ಅವ್ರ ಮನಸ್ಸಲ್ಲಿರೋದು ನನಗೆ ಗೊತ್ತಾಗುತ್ತೆ. ಹೇಗೋ ಅರ್ಥ ಮಾಡ್ಕೊಳ್ಳೋದಿದ್ನ? ಸಂಕಟ ಬಂದಾಗ ವೆಂಕಟರಮಣ. ಇವಾಗ ಗೊತ್ತಾಯ್ತಾ ನಮ್ಮ ಕೆಪಾಸಿಟಿ, ನಮ್ಮ ಲೆವೆಲ್ ಏನು ಅಂತ. ಎಕ್ಸ್ಪೀರಿಯನ್ಸ್ ಸ್ಟ್ಯಾಂಡು ಸಜೆಷನ್ ಕೇಳಕ್ಕೆ ಕಾಲ್ ಮಾಡಿದ್ಯಾ ಅಲ್ಲೇನಪ್ಪ? ಆಯ್ತು ಬಿಡಪ್ಪ, ನಿನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಒಪ್ಕೊಂಡಿದ್ದೀನಿ. ಐಡಿಯಾ ಕೊಡು. ವೆರಿ ಸಿಂಪಲ್ ಗೆಳೆಯ. ಇಷ್ಟು ಮಾಡೋ ಗೆಳೆಯ 100% ವರ್ಕೌಟ್ ಆಗುತ್ತೆ. ವಾವ್, ಖಂಡಿತ ಮಾಡ್ತೀನಿ. ನಾನೇನು ಅಂತ ಅವ್ರಿಗೆ ತೋರಿಸ್ತೀನಿ. ಥ್ಯಾಂಕ್ಸ್ ಕಣ. ತೋರಿಸ್ತೀನಿ. ತೋರಿಸು. ಇದೇ ಖುಷಿಗೆ ಇನ್ನೊಂದು ಮಗುಗೆ ರೆಡಿ ಮಾಡ್ಕೊಂಬಿಡು. ಫೋನ್ ಇಡೋತ್ತಲ್ಲ ನನ್ನ ಮಗನೇ. ಅಲ್ಲ, ಒಂದು ಥ್ಯಾಂಕ್ಸ್. ಹಲೋ, ಐಡಿಯಾ ಕೇಳ್ತಾರೆ, ಒಂದು ಥ್ಯಾಂಕ್ಸ್ ಹೇಳಲ್ವಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.